ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ತಟ್ಟುತ್ತಾ ಇರೋದು ಲೋಕದ ಮನುಷ್ಯ ಅಲ್ಲ ರೀ, ಸಾಧಾರಣವಾದ ಮನುಷ್ಯ ಅಲ್ಲ ರೀ. ಯೇಸು ಬಂದು ನಮ್ಮ ಹೃದಯದ ಬಾಗಿಲನ್ನ ತಟ್ಟುತ್ತಾ ಇದ್ದಾನೆ. ತೆರಿ, ನಾನು ಒಳಗಡೆ ಬರ್ತೀನಿ, ನೀನ್ ತೆರಿ. ಅನೇಕರು ಹೃದಯ ತೆರೆಯೋದಿಲ್ಲ. ನಿನ್ನ ಜೀವನ ಬದಲಾಗಬೇಕಾದ್ರೆ ಯೇಸು ಒಳಗಡೆ ಬರಬೇಕು. ನಿನ್ನ ಸ್ಥಿತಿ ಬದಲಾಗಬೇಕಾದ್ರೆ ಯೇಸು ಒಳಗಡೆ ಬರಬೇಕು. ನಿನ್ನ ದೇಶಕ್ಕೆ ಆಶೀರ್ವಾದವಾಗಿ ಮಾರ್ಪಡಬೇಕಾದ್ರೆ ಯೇಸು ಬರಬೇಕು. ನಿನ್ನ ಚಿಂತೆಯಲ್ಲಿ, ನಿನ್ನ ಯೋಚನೆಗಳಲ್ಲಿ ಹೋದ್ರೆ ನಿನ್ನ ಜೀವನ ಹಾಗೆ ಮುಗಿದೋಗುತ್ತೆ. ನಿನ್ನ ಯೋಚನೆಗಳಲ್ಲಿ, ನಿನ್ನ ತೀರ್ಮಾನಗಳಲ್ಲಿ ನೀನು ಜೀವಿಸಿದ್ರೆ ನಿನ್ನ ಜೀವನ ಇವಾಗ ಏನಾಗಿದೆಯೋ ಅದೇ ಆಗಿರ್ತೀಯ. ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗಡೆ ಅಷ್ಟೇ, ಸ್ವಲ್ಪ ಹಿಂದೆ ಸ್ವಲ್ಪ ಮುಂದೆ, ನೀನು ಸಾಧಿಸೋದಿಲ್ಲ. ಯೇಸು ಹೇಳ್ತಾನೆ, ಇಗೋ ನಾನು ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಶಬ್ದ, ದೇವರ ಶಬ್ದಕ್ಕೆ ಕಿವಿನ ತೆರೀರಿ. ದೇವ್ರು ಏನ್ ಮಾತಾಡ್ತಾ ಇದ್ದಾರೆ, ದೇವ್ರು ಏನ್ ಹೇಳ್ತಾ ಇದ್ದಾರೆ, ನಮ್ಮ ಕುರಿತು ದೇವರ ಉದ್ದೇಶ ಏನು, ನಮ್ಮ ಕುರಿತು ದೇವರ ಚಿತ್ತ ಏನು, ನಮ್ಮನ್ನ ದೇವರು ಏನಕ್ಕೆ ಆರಿಸ್ಕೊಂಡಿದ್ದಾನೆ, ದೇವರು ನಮ್ಮನ್ನ ಏನಕ್ಕೆ ಕರೆದಿದ್ದಾನೆ, ದೇವರು ನಮ್ಮನ್ನ ಏನಕ್ಕೆ ದೇವರ ಆಲಯದಲ್ಲಿ ಇಟ್ಟಿದ್ದಾನೆ, ಭಾರತ ದೇಶದಲ್ಲಿ ದೇವರು ನಮ್ಮನ್ನ ಏನಕ್ಕೆ ಇಟ್ಟಿದ್ದಾನೆ, ಕರ್ನಾಟಕ ರಾಜ್ಯದಲ್ಲಿ ದೇವರು ನಮ್ಮನ್ನ ಏನಕ್ಕೆ ಇಟ್ಟಿದ್ದಾನೆ. ತೆರೀರಿ, ಹೃದಯನ ತೆರೀರಿ. ಪ್ರಾರ್ಥನೆಗಳಲ್ಲಿ ಹೋಗಿ ದೇವರ ಸಮ್ಮುಖದಲ್ಲಿ ಕೂರ್ರಿ. ಈಗೋ ನಾನು ಬಂದು ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ನನ್ನ ಶಬ್ದವನ್ನು ಕೇಳಿ ಯಾರು ಬಾಗಿಲನ್ನು ತೆರೆಯುತ್ತಾರೋ ಅಲ್ಲಿ ಒಳಗಡೆ ಬರ್ತಾರದು. ಎಷ್ಟು ಒಳ್ಳೆ